ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇದೀಗ ಐವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿತ್ತು. ಇದೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬೇಲ್ ಕೂಡ ಸುಭದ್ರ ಆಗಿದೆ. ಹಾಗಾಗಿ ಕೋರ್ಟ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ಗೆ ಮುಖಭಂಗ ಆಗಿದೆ. ಈಗ ಮತ್ತೊಮ್ಮೆ ಹೀಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಮತ್ತೊಂದು ಅಪ್ಡೇಟ್ಸ್ ಇದು. ಐವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಅರ್ಜಿ ವಜಾ ಆಗಿದೆ. ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಬೇಲ್ ಸುಭದ್ರ ಆಗಿದೆ. ಕೋರ್ಟ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ಗೆ ಒಂದು ರೀತಿಯಾಗಿ ಮುಖಭಂಗ ಇದು. ನ್ಯಾಯಮೂರ್ತಿ ಎಸ್ ರಾಚಯ್ಯ ಪೀಠದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಈಗ ಧನರಾಜು, ರಾಘವೇಂದ್ರ, ವಿನಯ್ ಪರ ರೆಡ್ಡಿ ವಾದ ಮಾಡಲಾಗಿತ್ತು. ಐವರ ಜಾಮೀನನ್ನ ರದ್ದು ಮಾಡಲು ಕೋರಿದಂತ ಅರ್ಜಿಗೆ ಈಗ ಹಿನ್ನಡೆ ಆಗಿದೆ. ಧನರಾಜು, ರಾಘವೇಂದ್ರ, ವಿನಯ್, ನಂದೀಶ್, ಪವನ್ ಬೇಲ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಐವರು ಆರೋಪಿಗಳು ಈಗ ನಿರಾಳ. ಹೀಗೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಇದೀಗ ಐವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಒಂದು ಕಡೆ ಮತ್ತೊಮ್ಮೆ ಕೇಸ್ ಟ್ರಯಲ್ ಆರಂಭ ಆಗಿ ಆದಷ್ಟು ಬೇಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕು ಅಂತ ಹೇಳಿ ಕೋರ್ಟ್ ಆದೇಶ ಕೊಟ್ಟಿದೆ. 1 ವರ್ಷ ಟೈಮ್ ಕೊಟ್ಟಿದೆ. ಅದರ ನಡುವೆ ಈಗ ಐವರಿಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ನ್ಯಾಯಮೂರ್ತಿ ಎಸ್ ರಾಚಯ್ಯ ಪೀಠದಿಂದ ಮಹತ್ವದ ಆದೇಶ ಇದು. ಧನರಾಜು, ರಾಘವೇಂದ್ರ, ವಿನಯ್ ಪರ ರೆಡ್ಡಿ ವಾದ ಮಾಡಿದ್ರು. ಐವರ ಜಾಮೀನನ್ನ ರದ್ದು ಮಾಡಲು ಕೋರಿದಂತ ಅರ್ಜಿಗೆ ಈಗ ಹಿನ್ನಡೆ ಆಗಿದೆ. ಈ 5 ಆರೋಪಿಗಳ ಬೇಲನ್ನ ರದ್ದು ಮಾಡಬೇಕು ಅಂತ ಹೇಳಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ಸಲ್ಲಿಸಿರುತ್ತೆ. ಈ ಅರ್ಜಿ ಈಗ ವಜಾ ಆಗೋಗಿದೆ. ಪ್ರಾಸಿಕ್ಯೂಷನ್ಗೆ ಇದು ಒಂದು ರೀತಿಯಾಗಿ ಮುಖಭಂಗ ಆಗೋಯ್ತು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನರಾಜು, ರಾಘವೇಂದ್ರ, ವಿನಯ್, ನಂದೀಶ್, ಪವನ್ ಈಗ ಬೇಲ್ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 5 ಆರೋಪಿಗಳು ಕೂಡ ಈಗ ನಿರಾಳರಾಗಿದ್ದಾರೆ. ಹೀಗೆ ಪ್ರಾಸಿಕ್ಯೂಷನ್ ಅವರು ಒಂದು ಅರ್ಜಿ ಸಲ್ಲಿಸಿರುತ್ತಾರೆ. ಈ 5 ವಿರುದ್ಧ ಅಂತಂದ್ರೆ ಇವರಿಗೆ ಬೇಲ್ ಸಿಗಬಾರದು ಅಂತ ಹೇಳಿ. ಬಟ್ ಈಗ ಕೋರ್ಟ್ ಆದೇಶ ಬಂದಿರುವಂತದ್ದು ಒಂದು ರೀತಿಯಾಗಿ ಈ ಒಂದು ಆದೇಶದಿಂದ ಪ್ರಾಸಿಕ್ಯೂಷನ್ಗೆ ಖಂಡಿತವಾಗಿಯೂ ಕೂಡ ಮುಖಭಂಗ ಅಂದ್ರೆ ಯಾವುದೇ ಅನುಮಾನ ಇಲ್ಲ. ಒಂದು ಕಡೆ ಮತ್ತೊಮ್ಮೆ 1 ವರ್ಷ ಟೈಮ್ ಕೊಟ್ಟಿರುವಂತದ್ದು ಕೋರ್ಟ್. ಈಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಮತ್ತೊಮ್ಮೆ ಟ್ರಯಲ್ ಆರಂಭ ಆಗಬೇಕು. ಆದಷ್ಟು ಬೇಗ 60 ಸಾಕ್ಷಿಗಳ ವಿಚಾರಣೆ ಕೂಡ ಮುಗಿಸಬೇಕು. ಅದಾದ ನಂತರ ಒಂದು ಅಂತಿಮವಾದಂತಹ ತೀರ್ಮಾನಕ್ಕೆ 1 ವರ್ಷ ಆದ ನಂತರ ಬರಲೇಬೇಕು. ಇನ್ನು ಜಾಸ್ತಿ ಡಿಲೇ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಕೋರ್ಟ್ ಖಡಾಖಂಡಿತವಾಗಿ ಒಂದು ಆದೇಶ ಕೊಟ್ಟಿದೆ. ಇದರ ಬೆನ್ನಲ್ಲೇ ಈ ಒಂದು ಬೆಳವಣಿಗೆ ಸದ್ಯಕ್ಕೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆಗ್ತಾ ಇದೆ. ಹೀಗೆ 5ವರಿಗೆ ರಿಲೀಫ್ ಸಿಕ್ಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ 5ವರಿಗೆ ರಿಲೀಫ್ ಸಿಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಹಾಗಾಗಿ ಪ್ರಾಸಿಕ್ಯೂಷನ್ಗೆ ಒಂದು ರೀತಿಯಾಗಿ ನಿಜವಾಗ್ಲೂ ಮುಖಭಂಗ. ಹೌದು, ಏನಿದೆ ಅಪ್ಡೇಟ್ಸ್? ಈಗ ಏನಾಗಿರ್ಬಹುದು ಇದರಲ್ಲಿ? ರೋಶ್ನಿ, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗ್ಲೇನೆ ಜೈಲಿನಲ್ಲಿರುವಂತಹ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಉಳಿದವರು ಹೊರಗಡೆನೆ ಇರ್ತಾರೆ. ಹೊರಗಡೆ ಇರ್ತಕ್ಕಂಥ ಅವ್ರಿಗೆ ಅವ್ರ ಬೇಲನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿ ಧನರಾಜು, ರಾಘವೇಂದ್ರ, ವಿನಯ್ ಮತ್ತೆ ನಂದೀಶು ಹಾಗೂ ಪವನ್ ಇವ್ರಿಗೆ ಜಾಮೀನು ಸಿಕ್ಕಿರುತ್ತೆ. ಈ ಜಾಮೀನು ಇವ್ರಿಗೂ ಕೂಡ 302 ಸೆಕ್ಷನ್ಗಳು ಅಳವಡಿಕೆ ಆಗಿರೋದ್ರಿಂದಾಗಿ ಇವರ ಜಾಮೀನನ್ನ ರದ್ದು ಮಾಡಬೇಕು, ಇವರನ್ನ ಮತ್ತೆ ಜೈಲಿಗೆ ಕಳಿಸಬೇಕು ಅನ್ನುವಂಥದ್ದನ್ನೇನು ಪ್ರಾಸಿಕ್ಯೂಷನ್ ಮನವಿ ಮಾಡ್ಕೊಂಡಿತ್ತು ಹೈಕೋರ್ಟ್ ನಲ್ಲಿ. ಇದನ್ನ ವಾದ ಪ್ರತಿವಾದವನ್ನು ಕೂಡ ಅಲ್ಲಿ ಆಲಿಸಿದಂತ ನ್ಯಾಯಪೀಠ ಇವತ್ತು ಒಂದು ತೀರ್ಪನ್ನು ಕೊಟ್ಟಿದೆ. ಅಂದ್ರೆ ಈ 5ವರಿಗೂ ಕೂಡ ಬಿಗ್ ರಿಲೀಫ್ ಕೊಟ್ಟಿರುವಂತದ್ದು. ಬಿಗ್ ರಿಲೀಫ್ ಕೊಡುವ ಸಂದರ್ಭದಲ್ಲಿ ನ್ಯಾಯಪೀಠ ಹೇಳಿರುವಂತದ್ದು, ಕಾನೂನಿನಲ್ಲಿ ಏನೆಲ್ಲ ಅವಕಾಶಗಳಿದೆಯೋ ಆ ಅವಕಾಶಗಳ ಪ್ರಕಾರವಾಗಿ ಇವರಿಗೆ ಜಾಮೀನು ಸಿಕ್ಕಿದೆ. ಈ ಜಾಮೀನು ಮುಂದುವರಿಯುತ್ತೆ. ಹಾಗಾಗಿ ಪ್ರಾಸಿಕ್ಯೂಷನ್ ಅರ್ಜಿಯನ್ನ ನಾವು ವಜಾ ಮಾಡ್ತಿದೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಹೀಗಾಗಿ ಒಂದು ಹಂತಕ್ಕೆ ಏನು ಮನವರಿಕೆ ಮಾಡಿಕೊಟ್ಟಿದ್ರು ನ್ಯಾಯಪೀಠಕ್ಕೆ, ಅವರು ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾದಂತಹ ಪಾತ್ರ ವಹಿಸಿದ್ದಾರೆ. ಅವ್ರ ಮೇಲೂ ಕೂಡ ಗಂಭೀರವಾದಂತಹ ಸೆಕ್ಷನ್ಗಳಿದಾವೆ. ಹಾಗಾಗಿ ಅವರ ಜಾಮೀನನ್ನ ವಜಾ ಮಾಡಬೇಕು. ಜೊತೆಗೆ ಅವರು ಹೊರಗಡೆ ಇರೋದ್ರಿಂದಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತದ್ದು, ಕೇಸ್ ಮೇಲೆ ಪ್ರಭಾವ ಬೀರುವಂತದ್ದು ಹಾಗೆ ಆಗತ್ತೆ. ಯಾಕೆಂತಂದ್ರೆ ಇವ್ರಿಗಿರುವಂತಹ ಒಂದು ಸಂಪರ್ಕಗಳು, ಅವ್ರಿಗಿರುವಂತಹ ಒಂದು ಏನು ಕಾಂಟ್ಯಾಕ್ಟ್ಸ್ ಏನಿದಾವೆ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ವಾದ ಮಂಡನೆಯನ್ನು ಕೂಡ ಮಾಡಿದಂಥದ್ದು ಪ್ರಾಸಿಕ್ಯೂಷನ್ ವಾದವನ್ನ ಆಲಿಸಿ ಕೂಡ ಈಗ ನ್ಯಾಯಪೀಠ ಈ ಒಂದು ತೀರ್ಪನ್ನು ಕೊಟ್ಟಿದೆ. ಈ 5ವರ ಜಾಮೀನು ಮುಂದುವರಿತದೆ. ಜೊತೆಗೆ ಈ ಪ್ರಾಸಿಕ್ಯೂಷನ್ ಅವರು ಈಗ ಏನ್ ಯೋಚನೆ ಮಾಡ್ತಾರೆ ಅನ್ನುವಂಥದ್ದನ್ನು ಬಹಳ ಮುಖ್ಯವಾಗಿದೆ. ಅಲ್ಲಿ ಈಗ ಪ್ರಾಸಿಕ್ಯೂಷನ್ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಸುಪ್ರೀಂ ಕೋರ್ಟ್ ಹೋಗಿ ಮತ್ತೆ ಅಲ್ಲಿ ಅಪೀಲ್ ಹೋಗಿ ಈ 5ವರ ಜಾಮೀನು ರದ್ದು ಮಾಡಬೇಕು ಅನ್ನುವಂಥದ್ದನ್ನ ಕೂಡ ಮನವಿ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈಗ ಹೈಕೋರ್ಟ್ ಪೀಠ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇದ್ದಂತ ಈ 5ವರಿಗೆ ಏನು ಜಾಮೀನು ರದ್ದು ಮಾಡಬೇಕು ಅಂತ ಅರ್ಜಿ ಹಾಕಿದ್ರು, ಅದನ್ನ ವಜಾ ಮಾಡಿದೆ. ಹಾಗಾಗಿ ಅವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ರೋಶಿನಿ, ಶಿವು, ಇಲ್ಲಿ ಬೇರೆ ಆರೋಪಿಗಳ ವಿಚಾರದಲ್ಲೂ ಕೂಡ ಈ ರೀತಿಯಾಗಿ ಆಗುವಂತ ಸಾಧ್ಯತೆ ಇದೆಯಾ? ಅಂದ್ರೆ ಈ ರೀತಿ ಆಗ್ಬಹುದಾ? ಕೋರ್ಟ್ ಇದನ್ನು ವಜಾ ಮಾಡಬಹುದಾ ಬೇರೆ ಆರೋಪಿಗಳನ್ನ ನಾವು ಗಮನಿಸಿದ್ರೆ?
ಸರಿ, ಈಗಾಗ್ಲೇನೆ ಜಾಮೀನು ಪಡ್ಕೊಂಡಿರ್ತಕ್ಕಂಥವ್ರಿಗೆ ಜಾಮೀನು ಏನು ಪಡ್ಕೊಂಡಿದ್ರು ಅವರ ಜಾಮೀನು ಕೂಡ ವಜಾ ಮಾಡ್ಬೇಕು ಅಂತ ಹಾಕಿದ್ರು. ಯಾವಾಗ ಈಗ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನು ಕೂಡ ವಜಾ ಮಾಡ್ಬೇಕು ಅಂತ ಹೇಳಿ ಹಾಕಿದ್ರು, ಆಗ ಅವರು ಒಂದು ಜಾಮೀನು ವಜಾ ಆಗಿತ್ತು. ಈಗ ಹೈಕೋರ್ಟ್ ಜಾಮೀನು ಕೊಟ್ಟಂತ ಬೆನ್ನಲ್ಲೇ ಇವ್ರ ಮೇಲೆ ಇರುವಂತ ಆರೋಪಗಳು ಕೂಡ ಅದೇ ಪ್ರಕಾರವಾಗಿದ್ದಾವೆ. ಹಾಗಾಗಿ ಇವರ ಒಂದು ಜಾಮೀನು ವಜಾ ಮಾಡ್ಬೇಕು ಅಂತ ಪ್ರಾಸಿಕ್ಯೂಷನ್ ಮನವಿಯನ್ನು ಸಲ್ಲಿಸಿಕೊಂಡಿತ್ತು. ಈಗ ಅದನ್ನು ವಜಾ ಆಗಿದೆ. ಆದ್ರೆ ಈ ಒಂದು ವಜಾ ಆಗಿರುವಂತಹ ಒಂದು ಆದೇಶ ಏನಿದೆ ಇದೇ ಉಳಿದಂತೆ ದರ್ಶನ್ ಮತ್ತೆ ಪವಿತ್ರ ಗೌಡಗೂ ಕೂಡ ಅನ್ವಯಿಸುತ್ತಾ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ಅನ್ನುವಂಥದ್ದು ಕಾನೂನು ತಜ್ಞರ ಅಭಿಪ್ರಾಯ. ಸುಪ್ರೀಂ ಕೋರ್ಟ್ ಈಗಾಗ್ಲೇನೆ ದರ್ಶನ್ ವಿಚಾರವಾಗಿ ಹೇಳಿದೆ. 1 ವರ್ಷದ ನಂತರ ಅಂದ್ರೆ ಈಗ ಟ್ರಯಲ್ ಶುರು ಮಾಡಿ ಡೇ ಟು ಡೇ ಬೇಸಿಸ್ ಅಲ್ಲಿ ಶುರು ಮಾಡಿ ಅವರಿಗೆ ನ್ಯಾಯಾಧೀಶರನ್ನ ರೆಗ್ಯುಲರ್ ಕೋರ್ಟ್ ಅನ್ನ ಮಾಡಿ ಸೊ ಆ ನಂತರದಲ್ಲಿ ನಾವು ಪರಿಶೀಲನೆ ಮಾಡೋಣ ಅನ್ನುವಂಥದ್ದನ್ನ ಏನ್ ಹೇಳಿದೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಇವರಿಗೆ ಜಾಮೀನು ಸಿಗುವಂತದ್ದು ಈ ಒಂದು ಬೇಸ್ ಮೇಲೆ ಜಾಮೀನು ಕೇಳ್ಕೊಂಡು ಹೋಗುವಂತದ್ದು ಅನುಮಾನ ಇದೆ. ಸೊ ಇವರಿಗೆ ಈಗ ಏನು ಜಾಮೀನು ರದ್ದಾಗಿದೆ ಅದು ಅವರಿಗೆ ಬಿಗ್ ರಿಲೀಫ್ ಆಗುತ್ತೆ. ಮತ್ತೆ ಪ್ರಾಸಿಕ್ಯೂಷನ್ ಸರ್ಕಾರದ ಪರವಾಗಿ ಮತ್ತೆ ಈ ಒಂದು ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಖಂಡಿತವಾಗ್ಲೂ ಸುಪ್ರೀಂ ಕೋರ್ಟ್ ಅಲ್ಲಿ ಮನವಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ಏನಾಗುತ್ತೆ ಈ ಒಂದು ಜಾಮೀನು ಅರ್ಜಿ ಅನ್ನುವಂಥದ್ದು ಕೂಡ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ ಹಾಕಿ. ಹೀಗೆ ಸದ್ಯಕ್ಕೆ ಆಗ್ತಾ ಇರುವಂತಹ ಅಪ್ಡೇಟ್ಸ್. ಈಗ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಈಗ 5 ಬಿಗ್ ರಿಲೀಫ್ ಸಿಕ್ಕಿದೆ. ಹಾಗಾಗಿ ಬೇರೆ ಆರೋಪಿಗಳ ವಿಚಾರದಲ್ಲಿ ಈ ರೀತಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬೇಲ್ ಅರ್ಜಿ ವಜಾ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಕೂಡ ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್. ಹಾಗಾಗಿ ಇನ್ನ ಕೇವಲ 1 ವರ್ಷ ಇರುವಂತದ್ದು ಟೈಮ್. ಈಗ ಕೇವಲ 1 ವರ್ಷದಲ್ಲಿ ಈ ಒಂದು ಪ್ರಕರಣದಲ್ಲಿ ಟೋಟಲ್ 60 ಸಾಕ್ಷಿಗಳ ವಿಚಾರಣೆ ನಡೀಬೇಕು. ಅದಾದ ನಂತರ 60 ಸಾಕ್ಷಿಗಳ ವಿಚಾರಣೆ ಆದ ನಂತರ ಅಂತಿಮವಾದಂತಹ ನಿರ್ಧಾರಕ್ಕೆ ಕೋರ್ಟ್ ಬರಲಿದೆ. ಹಾಗಾಗಿ ಆವಾಗ ಎಲ್ಲವೂ ಕೂಡ ತೀರ್ಮಾನ ಆಗುತ್ತೆ. ಯಾರ ವಿಚಾರದಲ್ಲಿ ಎಷ್ಟಾಗಬಹುದು ಅಥವಾ ಯಾವ ಆರೋಪಿಗಳಿಗೆ ಎಷ್ಟು ಶಿಕ್ಷೆ ಆಗಬಹುದು ಎಲ್ಲವೂ ಕೂಡ ಆ ಸಂದರ್ಭದಲ್ಲಿ ನಿರ್ಧಾರ ಆಗುತ್ತೆ.